ಬೆಳಗ್ಗೆ ಎದ್ದು ನೀರು ಕುಡಿ ಅಂದರೆ ಬೋಗಣಿಯಲ್ಲಿ ನೀರು ಕೊಡು ಅಂತ ಗಲಾಟೆ ಮಾಡಿ ನೀರು ಹಾಕ್ಸ್ಕೊಂಡು ಹೋಗಿ ಕಣ್ಣಲ್ಲಿ ಚೆಲ್ತಾ ಕೂತಿದ್ದಾಳೆ. ಅವಳು ಗೋಳು ಒಂದಾ ಎರಡ. ಆಮೇಲೆ ಗೋಲಿ ಇಡ್ಲಿ ಮಾಡುವಂಥ 1/4 ಲೋಟ ಬಿಸಿನೀರಲ್ಲಿ 1 ಲೋಟ ಅಕ್ಕಿ ಹಿಟ್ಟು ಹಾಕಿ ಅದು ಗಟ್ಟಿ ಆದಮೇಲೆ ಉಂಡೆ ಮಾಡಿ ಇಡ್ಲಿ ತಟ್ಟೆಯಲ್ಲಿ ಇಟ್ಟು 10 ನಿಮಿಷ ಆದಮೇಲೆ ತೆಗೆದು ಬಾಣಲಿಲಿ ಒಗ್ಗರಣೆ ಹಾಕಿ ಸ್ವಲ್ಪ ಚಟ್ನಿ ಪುಡಿ ಹಾಕಿ ಇಡ್ಲಿನ ಹಾಕಿದರೆ ಸೂಪರಾಗಿ ಟೇಸ್ಟ್ ಬರುತ್ತೆ. ನನ್ನ ಅಮ್ಮ ಎಲ್ಲಾದರೂ ಈ ವಿಡಿಯೋ ನೋಡಿದರೆ ಆವಾಗಲೆಲ್ಲ ಅಮ್ಮ ಪುಂಡಿ ಮಾಡಿದವಾಗ ನಂಗೆ ಬೇಡ ಅಂತ ಮುಖ ತಿರ್ಸ್ಕೊಂಡು ಹೋಗ್ತಿದ್ದವಳು. ಈಗ ಅದನ್ನೇ ಏನೋ ಬಣ್ಣ ಥರ ಮಾಡಿಬಿಟ್ಟು ಸೂಪರ್ ಇದೆ ಅಂತಿದ್ದಾಳೆ ಅಂತ ಪಕ್ಕ ಬೈಕೋತಾಳೆ. ಸಂಜೆ ಶಾಪ್ಗೆ ಹೋಗಿ ರೆಸಿನ್ ಸ್ಟಿಕ್ಕರ್ ಅನ್ಸ್ಕೊಂಡು ಬಂದು ಪಿಜ್ಜಾ ತಿನ್ನುವ ಅಂತ ಅನಿಸಿ ಸೂಪರ್ ಮಾರ್ಕೆಟ್ಗೆ ಚೀಸ್ ಸಾಸ್ ಮತ್ತು ಬೇಸ್ ತರೋಕ್ಕೆ ಅಂತ ಹೋದ್ವಿ. ಮಳೆನೂ ಸ್ಟಾರ್ಟ್ ಆಯಿತು ಜೋರಾಗಿ. ಅಲ್ಲಿ ಹೋಗಿ ನೋಡಿದರೆ ಬೇಸೇ ಇರಲಿಲ್ಲ. ಅದಕ್ಕೆ ವಾಪಸ್ ಬಂದು ಹಿಂದಿನ ದಿನ ನೆಲಗಡಲೆ ಬೀಜ ನೆನೆಸಿದ್ದೆ, ಅದರದ್ದೇ ವಡೆ ಮಾಡೋಣ ಅಂತ ಅನಿಸಿ ಮಾಡಿದೆ. ಸೇಮ್ ಚಟಂಬಡೆ ಥರನೇ ಮಾಡೋದು. ನನಗೆ ಎಕ್ಸ್ಪೆಕ್ಟೇಷನ್ ತುಂಬ ಇದ್ದಿತ್ತು, ಸಖತ್ತಾಗಿ ಬರ್ಬೋದು ಅಂತ. ಮಾಡಿ ಆದಮೇಲೆ ಯಾಕೋ ತಿಂದು ನೋಡಿದೆ, ಒಂಚೂರು ಚೆನ್ನಾಗಿರಲಿಲ್ಲ. ಚಟಂಬಡೆ ತಿಂದರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಇದು ತಿನ್ನಬೇಕಲ್ಲ ಅಂತ ತಿಂದಂಗೆ ಇದ್ದಿತ್ತು. ಮಾಡಿದ ತಪ್ಪಿಗೆ ಖಾಲಿ ಮಾಡಬೇಕಲ್ಲ ಅಂತ ತಿಂದ್ವಿ. ಆಮೇಲೆ ಇವಳದೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದಿತ್ತು. ಹೇಗೆ ಮಾಡಿದ್ಲು ಅಂತ ನೀವೇ ನೋಡಿ.